ಯಾರು ಇಷ್ಟ ಆಗ್ತಾರೆ? ನನ್ನ ಕಾರ್ತಿಕ್. ಏನಕ್ಕೆ ರೀ? ಅವ್ನು ಚೆನ್ನಾಗಿ ಆಡ್ತಾನೆ, ಫುಲ್ ಫೈಟ್ ಮಾಡಿ ಎಲ್ಲ ಇದೆ. ಫೈನಲ್ವರೆಗೂ ಬರ್ತಾರಂತೀರಾ? ಹಾಂ, ಬರ್ತಾನೆ. ಇವತ್ತಿನ ಎಪಿಸೋಡ್ ನೋಡಿದ್ರಾ? ಇನ್ನೂ ನೋಡಿಲ್ಲ. ಪ್ರೊಮೋ ಬಿಟ್ಟಿದ್ದೀರಲ್ಲ, ಹಾಂ, ಫೈನಲ್ ಇವತ್ತು ಆ ಟಾಸ್ಕ್ ವಿನ್ ಆದರೆ ಫೈನಲ್ ಬರ್ತಾರೆ ಅಂತ ಹೇಳಿದ್ದಾರೆ. ಅವ್ರು ಬರ್ಬೋದು ಅಂತೀರಾ? ಬರ್ತಾರೆ. ಸಂಗೀತ ಮತ್ತು ವಿನಯ್ ಸಂಗೀತ ಬರ್ಬೋದು, ವಿನಯ್ ಏನಕ್ಕೆ? ಅವನು ಗೇಮ್ಗಳಂತ ಬಂದಾಗ ಅಗ್ರೆಸಿವ್ ಆಗಿ ಚೆನ್ನಾಗಿ ಆಡ್ತಾರಲ್ವ ಅಂತ. ಅಗ್ರೆಷನ್ ತುಂಬ ಜಾಸ್ತಿ ಇದೆ ಅವ್ರದ್ದು. ಸಂಗೀತ ಮತ್ತು ವಿನಯರ ಜಗಳ ನಿಲ್ಲುತ್ತಾ ನಿಲ್ಲಲ್ವಾ? ಡೌಟ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಏನಂತೀರ? ಸರಿಯಾಗಿ ಆಡಲ್ಲ ಅನ್ಸುತ್ತೆ. ನಿನ್ನೆ ಎಪಿಸೋಡ್ ನೋಡಿದ್ರ? ಹಾಂ, ನೋಡಿ. ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಇಬ್ಬರು ಜಗಳ ಆಡ್ತಾ ಇದ್ದಾರೆ. ಯಾರು ತಪ್ಪಂತೀರ? ವಿನಯ್ ಅವರು. ಸೊ ಡ್ರೋನ್ ಪ್ರತಾಪ್ ಅವ್ರು ತಪ್ಪಂತಾರೆ? ಇಲ್ಲ, ವಿನಯ್ ಎಲ್ಲ ಯಾವ ಕಾರ್ಡ್ ಬಂದರೂ ಅವನೇ ಜಾಸ್ತಿ ಹೇಳ್ತಿದ್ದಾರೆ. ಎಲ್ಲ ಪ್ರತಾಪೇ ಮಾಡಿದ್ದು ಅಂತ ಫುಲ್ ಡಿಪ್ರೆಸ್ ಮಾಡಿ ಅಣ್ಣ ಅಣ್ಣ ಅನ್ಕೊಂಡು ಪರಿಣಾಮ ನೆಟ್ಟಿಗಿಲ್ಲ ಅಂತ ಹೇಳ್ಬಿಟ್ರು. ದೊಡ್ಡವ್ರಿಗೆ ಹಂಗೆ ಅನ್ಬೇಕಾ ಅಂತ? ಇಲ್ಲ, ತಪ್ಪು. ಆದರೆ ಅವನು ಅಂದ್ರೆ ಅವ್ರು ಮುಂಚೆಯಿಂದ ಅವತ್ತಿಂದನೂ ನಡ್ಕೊಂಡ್ ಬಂದಿದ್ದು ನೋಡಿದ್ರೆ ಅದು ತಪ್ಪಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರು ಈಗ ತಿರುಗ್ತಿದ್ದಾರೆ. ಇವಾಗ ನಾನು ಅವ್ರು ಸುದ್ದಿ ಪತ್ರನೇ ಹೇಳಿದ್ರು, ನಾನು ನಿಮ್ಮಲ್ಲಿ ನನ್ನ ಆಟ ತೋರಿಸ್ತೀನಿ ಅಂತ. ಆ ಚೇಂಜಸ್ಗೆ ಕಾರಣ ಮನೆ ಹೊರಗಡೆ ಹೋಗಿ ಏನಾದ್ರೂ ಹಿಂಟ್ ತಿಳ್ಕೊಂಡು ಬಂದು ನಾನು ಟಾಪಲ್ಲಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು 3-4 ದಿವಸ ಇರ್ಲಿಲ್ವಲ್ಲ, Yes. ಅದೇನಾದ್ರು ಆಗಿರ್ಬೋದು, ಇದ್ರೆ ಇರ್ಬೋದು. ವಿನಯ್ ಅವ್ರ ಜೊತೆ ಟಾರ್ಗೆಟ್ ಆದರೆ ನಾನು ಟಾಪಲ್ಲಿ ಬರ್ತೀನಿ ಅಂತ. ಇದ್ರೆ ಇರ್ಬೋದು. ಮೈಂಡ್ ಸೆಟ್ ಇದ್ದೇ ಇರುತ್ತಲ್ವಾ. ಗೆಲ್ಬೇಕಂದ್ರೆ ಸ್ಟ್ರಾಟಜೀಸ್ ಅಂತಾರೆ, ಇದು ಒಂದು ಸ್ಟ್ರಾಟಜಿ ಅಂತಾನೆ ಅನ್ಸುತ್ತೆ. ತುಕಾಲಿ ಮತ್ತು ಸಂತು ಪಂತ್ ಅವ್ರ ಬಗ್ಗೆ ಏನಂತೀರ? ಸಂತ ಅವರು ಗೇಮ್ ಪ್ಲೇ ಮಾಡ್ತಾರೆ, ಚೆನ್ನಾಗೇ ಗೇಮ್ ಆಡ್ತಾ ಇದ್ದಾರೆ ಅವರು. ಟಾಪ್ 3 ಯಾರು ಇರ್ಬೋದು ಅಂತೀರಾ? ಸಂಗೀತ, ಕಾರ್ತಿಕ್ ಮತ್ತು ಪ್ರತಾಪ್. ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್ ಆಗಿರೋದು. ಸೂಪರ್ ಆಗಿರುತ್ತೆ. ಪ್ರತಿ ವಾರದ ಪಂಚಾಯತ್ ಇಷ್ಟ ಆಗುತ್ತೆ. ಸುದೀಪ್ ಸರ್ಗೋಸ್ಕರನೇ ನಾವು ಬಿಗ್ ಬಾಸ್ ಮಿಸ್ ಮಾಡೋಲ್ಲ ಸರ್. ಸಾಟರ್ಡೆ ಮತ್ತು ಸಂಡೇ ಮಿಸ್ ಮಾಡೋದೇ ಇಲ್ಲ ನಾವು. ಈ ವಾರ ಯಾರು ಎಲಿಮಿನೇಟ್ ಆಗ್ಬೋದು ಅಂತೀರಾ? ಇಲ್ಲ, ವಿನಯ್ ಆಗಲ್ಲ. ಬೇರೆ ಯಾರು? ಚಾನ್ಸ್ ವರ್ಧರ್ ಸಂತೋಷ್ ಅವರು. ವೋಟ್ ಫಾರ್ ಎಲ್ಲರೂ ಒಂದೇ ಸರಿ ಹೇಳಿ. ವೋಟ್ ಫಾರ್ ಥ್ಯಾಂಕ್ ಯು. ವೋಟ್ ಫಾರ್